ಹರಿ ಓಂ. ನರಸಿಂಹೋಖಿಲಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸದ್ಜ್ಞಾನ ಸುಖಶಕ್ತಿ ಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೌಮಿನ್ಯಾಯ ಸುಧಾಧಿಕರ್ಜರಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರಿಯೋಧಿಪಸ್ಯಾಂಘ್ರಿ ಸರೋರುಹಧ್ವಜಂ ವಿಧೀಶವೇಶ ಪ್ರಮುಖಾಮರಾಶ್ರಿತಂ ಸದಾ ಸದಾನಂದ ವಿಶುದ್ಧ ಬುದ್ಧಿದಂ ದಧೇಹಮಂತರಹೃದಯೇ ದಯೋದಧೇಃ. ದಿವಸಾಃ ಪಂಚತಾಂ ಯಾತಾಃ ತಸ್ಯಾನ ಶನಿನೋ ಯದಾ ಜನಾಸ್ಸೇನೈಕದೇಶಸ್ಥಾಃ ತಾಮೇ ತಾಮೇವಾನೇಕ ಆಪ್ನುವನ್ ದಿವಸಾಃ ಪಂಚತಾಂ ಯಾತಾಃ ತಸ್ಯಾನ ಶನಿನೋ ಯದಾ ಜನಾಸ್ಸೇನೈಕದೇಶಸ್ಥಾಃ ತಾಮೇವಾನೇಕ ಆಪ್ನುವನ್ ದಿವಸಾಃ ಪಂಚತಾಂ ಯಾತಾಃ ತಸ್ಯ ಅನಶನಿನಃ ಯದಾ ಜನಾಃ ಸೇನೈಕದೇಶಸ್ಥಾಃ ತಾಂ ಏವ ಅನೇಕೆ ಆಪ್ನುವನ್. ಆಪ್ನುವನ್ ಕಾಂ ಆಪ್ನುವನ್ ಕಾಂ ತಾಂ ಏವ ಆಪ್ನುವನ್ ಕೆ ಅನೇಕೆ ಕಥಂ ಭೂತಾಃ ಸೇನೈಕದೇಶಸ್ಥಾಃ ಜನಾಃ ಕದಾ ತದಾ ಇಲ್ಲ ಇಟ್ಕೋಬೇಕು ಯದಾ ಇದ್ದರಿಂದಾಗಿ. ಮತ್ತೆ ಯಾತಾಹ ಅಂತ ಇದೆ. ಕಾಂ ಯಾತಾಹ ಪಂಚತಾಂ ಯಾತಾಹ ಕೆ ದಿವಸಾಹ ಕಸ್ಯ ಕಥಂ ಭೂತಸ್ಯ ಅನಶನಿನಃ ಷಷ್ಠಿ ವಿಭಕ್ತಿ ಅದು. ಅನಶನಿನಃ ಅಶನ ಅಂದ್ರೆ ತಿನ್ನೋದು, ಅನಶನ ಅಂದ್ರೆ ತಿನ್ನದೇ ಇರೋದು. ಅನಶನಿನಃ ತಿನ್ನದಿರುವ ಅಂದ್ರೆ ಉಪವಾಸ ಮಾಡುವ ಅಂತ ಅರ್ಥ. ಅನಶನಿನಃ ಉಪವಾಸ ಮಾಡುವ ತಸ್ಯ ಸತ್ಯಬೋಧ ತೀರ್ಥರ ದಿವಸಾಹ ದಿವಸಗಳು ಯದಾ ಯಾವಾಗ ಪಂಚತಾಂ ಪಂಚತ್ವವನ್ನು ಯಾತಾಹ ಹೊಂದಿದವೋ ತದಾ ಆವಾಗ ಸೇನೈಕದೇಶಸ್ಥಾಹ ಸೈನ್ಯದ ಏಕದೇಶದಲ್ಲಿರುವ ಅನೇಕ ಜನರು ತಾಮೇವ ಆ ಪಂಚತ್ವವನ್ನೇ ಆಪ್ನುವನ್ ಹೊಂದಿದರು. ಅಂದ್ರೇನು ಗೊತ್ತಾಯ್ತಾ? ಅವರ ದಿವಸಗಳು ಪಂಚತ್ವವನ್ನ ಹೊಂದಿದವು, ಸೈನ್ಯದಲ್ಲಿಯ ಜನರು ಕೂಡ ಪಂಚತ್ವವನ್ನ ಹೊಂದಿದರು. ದಿವಸಗಳು ಪಂಚತ್ವವನ್ನು ಹೊಂದೋದು ಅಂದ್ರೆ 5 ದಿವಸಗಳಾದವು ಅಂತ ಅರ್ಥ. ಉಪವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ 5 ದಿವಸಗಳಾದವು. 5 ದಿವಸ ಉಪವಾಸ ಮಾಡಿದರು. ಯಾವಾಗ ಸತ್ಯಬೋಧ ತೀರ್ಥರು ಉಪವಾಸ ಪ್ರಾರಂಭ ಮಾಡಿ 5 ದಿವಸಗಳಾದವೋ ಆವಾಗ ಆ ಸೈನ್ಯದಲ್ಲಿರುವ ಅನೇಕ ಜನರು ಮೃತರಾದರು, ಸತ್ತು ಹೋದರು ಅಂತ ಅರ್ಥ. ಪಂಚತ ಅಂತಂದ್ರೆ ಮರಣ ಅಂತ ಅರ್ಥ. ಹೀಗಾಗಿ ಅದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಿವಸಗಳು ಪಂಚತ್ವವನ್ನ ಯಾವಾಗ ಹೊಂದಿದವೋ ಸೈನ್ಯದಲ್ಲಿ ಜನರೂ ಪಂಚತ್ವವನ್ನ ಹೊಂದಿದರು.
ಅಂದರೆ 5 ದಿವಸಗಳು ಯಾವಾಗಾದೋ ಆವಾಗ ಸೈನಿಕರು ಮರಣವನ್ನ ಹೊಂದಿದರು ಅಂತ ಅರ್ಥ. ಹೀಗಾಗಿ ಮಹಾನುಭಾವರನ್ನು ಉಪವಾಸದಿಂದ ಇರಲಿಕ್ಕೆ ಬಿಡಬಾರದು. ಅದರಲ್ಲಿಯೂ ಸಹ ನಿರ್ಬಂಧ ಮಾಡಿ ಇವರಿಗೆ ಉಪವಾಸ ಆಗುವಂತೆ ರಾಜ ಮಾಡಿದ್ದಾನೆ ಅಂತ ಅನ್ನೋದಕ್ಕಾಗಿ ಅವರಿಗೆ ಅನರ್ಥವಾಯಿತು ಅಂತ ಅನ್ನೋದನ್ನ ತಿಳಿಸ್ತಾರೆ. ಅಸ್ಮಾಕಮೇತರ್ಹ್ಯಜನಿ ಪ್ರಜಾನಾಂ ಅಭೂತಪೂರ್ವೋತಿತರಾಂ ವಿನಾಶಃ ಕಸ್ಮಾದಕಸ್ಮಾದಿತಿ ಯಾವನೇಶಃ ಜನಾನ ಪೃಚ್ಛತ್ತತ ಆತ್ಮನೀನಾಂ ಅಸ್ಮಾಕಮೇತರ್ಹ್ಯಜನಿ ಪ್ರಜಾನಾಂ ಅಭೂತಪೂರ್ವೋತಿತರಾಂ ವಿನಾಶಃ ಕಸ್ಮಾದಕಸ್ಮಾದಿತಿ ಯಾವನೇಶಃ ಜನಾನ ಪೃಚ್ಛತ್ತತ ಆತ್ಮನೀನಾಂ ಅಸ್ಮಾಕಂ ಏತರ್ಹಿ ಅಜನಿ ಪ್ರಜಾನಾಂ ಅಭೂತಪೂರ್ವಃ ಅತಿತರಾಂ ವಿನಾಶಃ ಕಸ್ಮಾತ್ ಅಕಸ್ಮಾತ್ ಇತಿ ಯಾವನೇಶಃ ಜನಾನ್ ಅಪೃಚ್ಛತ ತತಃ ಆತ್ಮನೀನಾಂ. ಅಪೃಚ್ಛತ ಕಾನ್ ಅಪೃಚ್ಛತ? ಜನಾನ್. ಕಥಂ ಭೂತಾನ್? ಆತ್ಮನೀನಾಂ. ಕಿಮಿತಿ? ಅಜನಿ ಇತಿ. ಕಸ್ಮಾತ್ ಅಕಸ್ಮಾತ್. ಕಹ ಅಜನಿ? ವಿನಾಶಃ ಅಜನಿ. ಕಥಂ ಅಜನಿ? ಅತಿತರಾಂ ಅಜನಿ. ಕಥಂ ಭೂತಃ ವಿನಾಶಃ? ಕಥಂ ಭೂತಃ ವಿನಾಶಃ? ಅಭೂತಪೂರ್ವಃ. ಕೇಶಾಂ ಅಲ್ಲ, ಅಸ್ಮಾಕಂ. ಕದಾ? ಏತರ್ಹಿ. ಕಹ ಅಪೃಚ್ಛತ? ಯಾವನೇಶಃ. ಕದಾ? ತತಃ. ತತಃ ಕೆಲವು ಸೈನಿಕರ ನಾಶವಾದ ನಂತರ ಯಾವನೇಶಃ ಮ್ಲೇಚ್ಛರಾಜನು ಏತರ್ಹಿ ಈಗ ಅಸ್ಮಾಕಂ ನಮ್ಮ ಜನರ ಅಭೂತಪೂರ್ವ ಹಿಂದೆ ಎಂದಿಗೂ ಆಗದಿರುವ ಅತಿತರಾಂ ಅತಿಶಯಿತವಾದ ವಿನಾಶಃ ವಿನಾಶವು ಅಕಸ್ಮಾತ್ ಕಾರಣವಿಲ್ಲದೆ ಕಸ್ಮಾತ್ ಯಾವ ಕಾರಣದಿಂದ ಅಜನಿ ಆಗಿದೆ ಇತಿ ಎಂದು ಆತ್ಮನೀನಾಂ ತಮ್ಮ ಹಿತಚಿಂತಕರಾದ ಜನಾನ್ ಜನರನ್ನು ಕುರಿತು ಅಪೃಚ್ಛತ ವಿಚಾರ ಮಾಡಿದನು. ಅನೇಕ ಜನರು ಸತ್ತು ಹೋಗ್ತಾರೆ, ಅನೇಕ ಜನರ ನಾಶವಾಗ್ತಾರೆ. ಇದು ಆಕಸ್ಮಿಕವಾಗಿ ಆದ ಮರಣ. ಇದು ಅನೇಕ ಜನರ ಮರಣ ಒಂದು ಸಲ ಆಗ್ತಾ ಇದೆ ಅಂತಂದ್ರೆ ಇದಕ್ಕೇನೋ ಬಹಳ ದೊಡ್ಡದಾದ ಕಾರಣ ಇರ್ತದೆ. ಈ ತರಹದ ಸೈನ್ಯದ ಮರಣ ಹಿಂದೆ ಎಂದೂ ಆಗಿಲ್ಲ, ಆದರೆ ಈಗ ಆಕಸ್ಮಿಕವಾಗಿ ಆಗ್ತಾ ಇದೆ. ಆಕಸ್ಮಿಕ ಅಂದ್ರೆ ಯಾವ ಕಾರಣ ಇಲ್ಲ ಅಂತ ಅಲ್ಲ. ಹೌದು, ಸತ್ಯಬೋಧರಿಗೆ ವಿರೋಧ ಆಯ್ತಲ್ಲ, ಅವರ ದ್ವೇಷವಾಯ್ತಲ್ಲ, ಅವರ ಮನಸ್ಸಿಗೆ ಅಹಿತವಾಯಿತು, ನೋವಾಯಿತು ಅನ್ನೋದಕ್ಕಾಗಿ ದೊಡ್ಡವರ ಮನಸ್ಸನ್ನು ನೋಯಿಸಿದರೆ ಏನಾಗ್ತದೆ ಅಂತ ಇಲ್ಲಿ ಪ್ರತ್ಯಕ್ಷವಾಗಿ ತಿಳಿಸ್ತಾ ಇದ್ದಾರೆ ಇತಿಹಾಸದಿಂದ. ಹೀಗಾಗಿ ಈ ತರಹದ ನಾಶ ನಮ್ಮಲ್ಲಿ ಎಂದೆಂದೆಂದೆಂದಿಗೂ ಆಗಿಲ್ಲ. ಯುದ್ಧದಲ್ಲಿಯೂ ಇಷ್ಟು ಜನರ ನಾಶವಾಗಿಲ್ಲ. ನಾವೇ ಎಲ್ಲ ಕಡೆಗೆ ಗೆದ್ದಿದ್ದೇವೆ, ನಮ್ಮಲ್ಲಿ ಸೈನಿಕರ ನಾಶ ಇಷ್ಟು ರೀತಿಯಾಗಿ ಆಗಿಲ್ಲ. ಹೀಗಿರಬೇಕಾದ್ರೆ ಆಕಸ್ಮಿಕವಾಗಿ ಈ ತರಹದ ನಾಶವಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಕಾರಣ ಹುಡುಕಾಡಬೇಕಲ್ಲ. ಕಾರಣ ಹುಡುಕಾಡಿ ಅದನ್ನು ಪರಿಹಾರ ಮಾಡಬೇಕು, ರಾಜನಾದವನ ಕರ್ತವ್ಯ. ಸೈನಿಕರೆಲ್ಲರ ನಾಶವಾದರೆ ಇನ್ನು ರಾಜ ಎಲ್ಲಿ ಉಳಿತಾನೆ ಅನ್ನೋದಕ್ಕಾಗಿ ಇದಕ್ಕೆ ಕಾರಣ ಏನು ಅಂತ ಯಾರು ತಮ್ಮ ಹಿತಚಿಂತಕರಾಗಿದ್ದಾರೆ ಅಂತಹ ಜನರಿಗೆ ವಿಚಾರ ಮಾಡ್ತಾರೆ. ಯಾಕೆ ಈ ತರಹ ಆಗ್ತಾ ಇದೆ, ಏನು ಕಾರಣ, ಅದನ್ನು ನೀವು ತಿಳಿದುಕೊಂಡಿದ್ರೆ ಹೇಳ್ರಿ ಅಂತ ಆ ರಾಜ ತನ್ನ ಜನರಿಗೆ ಕೇಳ್ತಾನೆ. ಪೃಷ್ಟೇ ತುಷ್ಟೇ ತರೇಣೇತ್ಥಂ ಪ್ರಭುಣಾ ನ್ಯಾಯವೈರಿಣ ತುಷ್ಟಾದುಷ್ಟಾನ್ಯ ಮನಸಃ ಅಮುನಾ ಬ್ರುವತತೆ ಜನಾಃ ಪೃಷ್ಟೇ ತುಷ್ಟೇ ತರೇಣೇತ್ಥಂ ಪ್ರಭುಣಾ ನ್ಯಾಯವೈರಿಣ
ಪುಷ್ಟಾದುಷ್ಟಾನ್ಯ ಮನಸಃ ಅಮುನಾ ಬ್ರುವತತೆ ಜನಾಃ ಪೃಷ್ಟೇ ತುಷ್ಟೇತರೇಣ ಇತ್ತಂ ಪ್ರಭುಣ ಅನ್ಯಾಯವೈರಿಣ ಪುಷ್ಟಾಃ ದುಷ್ಟಾನ್ಯ ಮನಸಃ ಅಮುನಾ ಅಬ್ರುವತ ತೇ ಜನಾಃ. ಅಬ್ರುವತ ಕಥಂ ಅಬ್ರುವತ? ಇತ್ತಂ ಅಬ್ರುವತ. ಕೆ ಅಬ್ರುವತ? ತೇ ಜನಾಃ ಅಬ್ರುವತ. ಕಥಂ ಭೂತಾಃ? ದುಷ್ಟಾನ್ಯ ಮನಸಃ. ಪುನಃ ಕಥಂ ಭೂತಾಃ? ಕೇನ? ಅಮುನಾ. ಕಥಂ ಭೂತೇನ ಅಮುನಾ? ಅನ್ಯಾಯ ವೈರಿಣ. ಪುನಃ ಕಥಂ ಭೂತೇನ? ತುಷ್ಟೇತರೇಣ. ಮತ್ಯಾವುದು ಓದಿರಿತಾ? ಯಾವುದಿಲ್ಲ ಅಲ್ಲ. ಕಿಂ ಭವತಿ ಸತಿ? ಪೃಷ್ಟೇ ಸತಿ. ಇತ್ತಂ ಈ ರೀತಿಯಾಗಿ ತುಷ್ಟೇತರೇಣ. ತುಷ್ಟೇತರೇಣ. ತುಷ್ಟ ಅಂದ್ರೆ ಸಂತುಷ್ಟ, ತುಷ್ಟ ಇತರ ಅಂದ್ರೆ ಅಸಂತುಷ್ಟ ಅಂತ ಅರ್ಥ. ತುಷ್ಟೇತರೇಣ ಅಂದ್ರೆ ತನ್ನ ಸೈನಿಕರ ನಾಶದಿಂದ ಅಸಂತುಷ್ಟನಾದ. ಅನ್ಯಾಯ ವೈರಿಣ ಅನ್ಯಾಯ ಮಾಡದಿರುವ, ಅನ್ಯಾಯದ ಶತ್ರು. ವೈರಿ ಅಂದ್ರೆ ಏನು? ಶತ್ರು. ಅನ್ಯಾಯದ ಶತ್ರು ಅಂದ್ರೆ ಏನು? ನ್ಯಾಯವಂತ ಅಂತ ಅರ್ಥ. ಅನ್ಯಾಯ ವೈರಿಣ ಅನ್ಯಾಯ ಪ್ರವರ್ತಕನಾಗದ ಅಂದ್ರೆ ನ್ಯಾಯ ಮಾರ್ಗದಲ್ಲಿರುವ. ಅಮುನಾ ಮ್ಲೇಚ್ಛ ರಾಜನಿಂದ, ಪ್ರಭುಣ ರಾಜನಿಂದ, ರಾಜನಾದ ಅಮುನಾ ಮ್ಲೇಚ್ಛ ರಾಜನಿಂದ ಪೃಷ್ಟೇ ಸತಿ ಕೇಳಲ್ಪಡಲು, ಅಮುನಾ ಮತ್ತೆ ಆ ಮ್ಲೇಚ್ಛ ರಾಜನಿಂದ ಪೃಷ್ಟಾಹ ಪೋಷಿತರಾದ, ದುಷ್ಟಾನ್ಯ ಮನಸಃ ದುಷ್ಟ ಮನಸ್ಕರಾದ. ದುಷ್ಟ ಮನಸಃ ಅಂದ್ರೆ ದುಷ್ಟಾನ್ಯ ಮನಸಃ ಅಂದ್ರೆ ದುಷ್ಟ ಮನಸ್ಕರಾಗದ ಅಂದ್ರೆ ಸದ್ಬುದ್ಧಿಯುಳ್ಳ ಅಂತ ಅರ್ಥ. ತೇ ಜನಾಃ ರಾಜನ ಹಿತಚಿಂತಕರಾದ ಜನರು ಇತ್ತಂ ಮುಂದಿನಂತೆ ಅಬ್ರುವತ ಹೇಳಿದರು. ತನ್ನ ಸೈನಿಕರ ನಾಶವಾಗ್ತಾ ಇದೆ, ಅದರಿಂದ ರಾಜನಿಗೆ ಸಂತೋಷವಾಗಲಿಲ್ಲ, ಅಸಂತೋಷವಾಯ್ತು. ಅವನಿಗೆ ಅಸಮಾಧಾನವಾಗ್ತಾ ಇದೆ. ಅನ್ಯಾಯವನ್ನು ಯಾವತ್ತೂ ಸಹನೆ ಮಾಡಿಲ್ಲ ರಾಜ. ನ್ಯಾಯ ಮಾರ್ಗದಲ್ಲಿ ಇದ್ದಾನೆ. ಯದ್ಯಪಿ ಮ್ಲೇಚ್ಛ ರಾಜ ಆದರೂ ಕೂಡ ನ್ಯಾಯ ಮಾರ್ಗದಲ್ಲಿ ಅವನಿದ್ದಾನೆ. ಹೀಗಾಗಿ ನಾನೇನ್ ತಪ್ಪು ಮಾಡಿದ್ದೇನೆ? ನಾನು ಯಾವ ತಪ್ಪು ಮಾಡಿಲ್ಲ, ಎಲ್ಲರನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದೇನೆ. ಹೀಗಿದ್ರೂ ಕೂಡ ಯಾಕೆ ನಮ್ಮ ಪಕ್ಷದ ಸೈನಿಕರು ಈ ರೀತಿಯಾಗಿ ನಾಶವನ್ನು ಹೊಂದಿದ್ದಾರೆ ಅಂತ ಆ ರಾಜ ಹಿತಚಿಂತಕರಿಗೆ ಪ್ರಶ್ನೆ ಮಾಡಿದಾಗ, ಆಗ ಜನರು ಹೇಳ್ತಾರೆ, ಹಿತಚಿಂತಕರಾದ ಜನರು ಹೇಳ್ತಾರೆ, ನಮ್ಮನ್ನ ಪೋಷಣೆ ಮಾಡಿದವನು ರಾಜ, ಹೀಗಾಗಿ ಆ ರಾಜನಿಗೆ ಹಿತವಾಗುವಂತೆ ನಾವು ಮಾತಾಡಬೇಕು ಅಂತ ಆ ಎಲ್ಲ ಜನ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಒಳ್ಳೆ ಜನರು ಅವರು ಕೂಡ. ಹೀಗಾಗಿ ಆ ಜನರೆಲ್ಲ ಮಾತನಾಡ್ತಾರೆ, ಏನು ಹೇಳಿದರು ಅಂತ ಅನ್ನೋದನ್ನ ಮುಂದೆ ತಿಳಿಸ್ತಾರೆ. ರಾಜನ್ ರಾಜನ್ವತೀಲಾತಲ ಇಹ ಭವತಾ ತಿಷ್ಠತಾ ನ್ಯಾಯ ಮಾರ್ಗೇ ಮಾನ್ಯಃ ಸನ್ಯಾಸ್ಯ ಶೇಷೈರ್ಗತನಯಂ ಅತಿ ನಿರ್ಬಂಧಿತೋ ಬಂಧಿತಾಲೈಃ ಬಂಧಿತಾಲೇಃ ಬಂಧಿತಾಲೇಃ ಅಬ್ಧೌ ರಾಮಸ್ಯ ರಾದ್ಧಾ ಹ್ಯನಿಶಮನಶನಃ ತತ್ಸಪರ್ಯಾವಿಹೀನಃ ಅನೀಕೇನೈಕೈಃ ಸ್ವಲೋಕೈಃ ಸಹ ವಸತಿ ತತೋಸ್ಮತ್ ಪ್ರಜಾನಾಶ ಆಸೀತ್. ರಾಜನ್ ರಾಜನ್ವತೀಲಾತಲ ಇಹ ಭವತಾ ತಿಷ್ಠತಾ ನ್ಯಾಯ ಮಾರ್ಗೇ ಮಾನ್ಯಃ ಸನ್ಯಾಸ್ಯ ಶೇಷೈರ್ಗತನಯಮತಿ ನಿರ್ಬಂಧಿತೋ ಬಂಧಿತಾಲೇಃ ಅಬ್ಧೌ ರಾಮಸ್ಯ ರಾದ್ಧಾ ಹ್ಯನಿಶಮನಶನಃ
ತತ್ಸಪರ್ಯಾವಿನಿರ್ವಿಹೀನಃ ಅನೀಕೇನೈಕೈಃ ಸ್ವಲೋಕೈಃ ಸಹ ವಸತಿ ತತೋಸ್ಮತ್ ಪ್ರಜಾನಾಶ ಆಸೀತ್. ರಾಜನ್ ರಾಜನ್ವತಿ ಇಲಾತಲೆ ಇಹ ಭವತಾ ತಿಷ್ಠತ ನ್ಯಾಯಮಾರ್ಗೆ ಮಾನ್ಯಃ ಸನ್ಯಾಸ್ಯಶೇಷೈಃ ಗತನಯಂ ಸನ್ಯಾಸೀ ಅಶೇಷೈಃ ಗತನಯಂ ಅತಿನಿರ್ಬಂಧಿತಃ ಬಂಧಿತಾಲೇಃ ಅಬ್ಧೌ ರಾಮಸ್ಯ ರಾದ್ಧಾ ಹಿ ಅನಿಶಂ ಅನಶನಃ ತತ್ಸಪರ್ಯಾವಿಹೀನಃ ಅನೀಕೆ ನೈಕೈಃ ಸ್ವಲೋಕೈಃ ಸಹ ವಸತಿ ತತಃ ಅಸ್ಮತ್ ಪ್ರಜಾನಾಶಃ ಆಸೀತ್. ಆಸೀತ್ ಅಂತ ಅನ್ನೋದು ಕ್ರಿಯಾಪದ. ಕಹ ಆಸೀತ್ ಏನಾಯಿತು? ಅಸ್ಮತ್ ಪ್ರಜಾನಾಶಃ ಆಸೀತ್. ಕುತಃ? ತತಃ. ಇಲ್ಲ ಉಳಿದದ್ದೆಲ್ಲ ಸ್ವಲ್ಪ ವಿಶೇಷಣಗಳೇ ಇದೆ. ಹೇ ರಾಜನ್, ಹೇ ರಾಜನೇ, ನ್ಯಾಯಮಾರ್ಗೇ ತಿಷ್ಠತ, ನ್ಯಾಯಮಾರ್ಗದಲ್ಲಿರುವ, ಭವತಾ ನಿಮ್ಮಿಂದ, ರಾಜನ್ವತಿ ಅಂದ್ರೆ ಒಳ್ಳೆಯ ರಾಜನುಳ್ಳ ಅಂತ ಅರ್ಥ. ಒಳ್ಳೆಯ ರಾಜನುಳ್ಳ, ಇಹ ಇಲಾತಲೆ ಈ ಭೂಮಿಯಲ್ಲಿ, ಈ ಭೂಮಿಗೆ ಒಳ್ಳೆ ರಾಜನಿದ್ದಾನೆ. ಆ ರಾಜ ಯಾರು? ನೀನು. ನಿನ್ನಂತಹ ಒಳ್ಳೆ ರಾಜನನ್ನ ಪಡೆದ ಈ ದೇಶದಲ್ಲಿ ಅಂತ ಅರ್ಥ, ಈ ಭೂಮಿಯಲ್ಲಿ. ಅಶೇಷೈಹಿ ಎಲ್ಲರಿಂದ, ಮಾನ್ಯಃ ಮಾನ್ಯರಾದ, ಅಬ್ಧೌ ಸಮುದ್ರದಲ್ಲಿ, ಬಂಧಿತಾಲೇಹೆ ಆಲಿ ಅಂದ್ರೆ ಸೇತುವೆ, ಬಂಧಿತಾಲೇಹೆ ಸೇತುವೆಯನ್ನು ನಿರ್ಮಾಣ ಮಾಡಿದ. ಅಬ್ಧೌ ಸಮುದ್ರದಲ್ಲಿ, ಬಂಧಿತಾಲೇಹೆ ಸೇತುವೆಯನ್ನು ಬಂಧನೆ ಮಾಡಿದ. ರಾಮಸ್ಯ ರಾಮದೇವರ ರಾದ್ಧಾ ಪೂಜಕರಾದ, ಸನ್ಯಾಸಿ ಯತಿಗಳಾದ ಸತ್ಯಬೋಧ ತೀರ್ಥರು, ಹೀ ಯಾವ ಕಾರಣ, ಭವತಾ ನಿಮ್ಮಿಂದ, ಗತನಯಂ ನ್ಯಾಯವನ್ನು ಪರಿತ್ಯಜಿಸಿ, ಅತಿ ನಿರ್ಬಂಧಿತ ಅತಿಯಾಗಿ ನಿರ್ಬಂಧನಕ್ಕೆ ಒಳಗಾಗಿರುವರೋ, ತತ್ಸಪರ್ಯಾವಿಹೀನ ರಾಮದೇವರ ಪೂಜೆ ಇಲ್ಲದವರಾಗಿರುವರೋ, ಅತಯೇವ ಆದ್ದರಿಂದಲೇ, ಅನೇಕೈಹಿ ಅನೇಕರಾದ, ಸ್ವಲೋಕೈಹಿ ಸಹ ಸ್ವಜನರಿಂದ ಕೂಡಿಕೊಂಡು, ಅನಿಶಂ ನಿರಂತರ, ಅನೀಕೆ ನಮ್ಮ ಸೈನ್ಯದಲ್ಲಿ, ಅನಶನಃ ಭಿಕ್ಷಾ ಸ್ವೀಕಾರ ಇಲ್ಲದವರಾಗಿ ವಸತಿ ಇದ್ದಾರೋ, ತತಃ ಆ ಕಾರಣದಿಂದ, ಅಸ್ಮತ್ ಪ್ರಜಾನಾಶಃ ನಮ್ಮ ಸೈನಿಕರ ನಾಶವು ಆಸೀತ್ ಆಗಿದೆ. ಯಾಕೆ ನಮ್ಮ ಜನರ ನಾಶವಾಗಿದೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀನು ಒಳ್ಳೆ ರಾಜ, ನಿನ್ನಿಂದಾಗಿ ಯಾವ ತೊಂದರೆ ಇಲ್ಲ, ನೀನು ಮಾಡಿದ ತಪ್ಪೇನೂ ಇಲ್ಲಿ ಇಲ್ಲ, ಆದರೂ ತಪ್ಪಾಗಿದೆ. ಆ ತಪ್ಪು ನಿನ್ನದೇ ಆಗಿದೆ. ನಿನ್ನ ವ್ಯಕ್ತಿಶಃ ನಿನ್ನಿಂದ ತಪ್ಪಾಗಿಲ್ಲ, ಆದರೆ ನಿನ್ನವರಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ. ನೀನು ಒಳ್ಳೆ ರಾಜ, ಹೀಗಾಗಿ ನೀನೇನ್ ಮಾಡಿದ್ದಿ, ನಮ್ಮಿಂದ ಏನಾಗಿದೆ ಅಂತಂದ್ರೆ, ಸತ್ಯಬೋಧ ತೀರ್ಥರನ್ನ ನಾವು ನಿರ್ಬಂಧನ ಮಾಡಿದ್ದೆ. ನಮ್ಮಲ್ಲಿಯೇ ಕೆಲವು ಜನರ ಮಾತನ್ನ ಕೇಳಿ ನೀನು ಆ ಸನ್ಯಾಸಿಗಳನ್ನ, ಸತ್ಯಬೋಧ ತೀರ್ಥರನ್ನ ನಿರ್ಬಂಧನ ಮಾಡಿದ್ದಿ. ನಿರ್ಬಂಧನ ಮಾಡಿದ್ದಕ್ಕಾಗಿ ಏನಾಗಿದೆ ಅಂತ ಅಂದ್ರೆ, ಅವರು ಕೇವಲ ನರಸಿಂಹದೇವರ ಶಾಲಿಗ್ರಾಮದ ಪೂಜೆಯನ್ನ ಮಾತ್ರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಸಂಸ್ಥಾನದ ಸಂರಕ್ಷಣೆಯಾಗಬೇಕು ಅಂತ ಅನ್ನೋ ಉದ್ದೇಶದಿಂದ ಆ ಸಂಸ್ಥಾನವನ್ನ ಮತ್ತೊಂದು ರಾಜ್ಯಕ್ಕೆ, ಅದನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಮತ್ತೊಂದು ರಾಜ್ಯದಲ್ಲಿ ಇರಿಸಿದ್ದಾರೆ. ಹೀಗಾಗಿ ರಾಮದೇವರ ಪೂಜೆ ಇಲ್ಲದೆ 5 ದಿವಸಗಳಾಗಿವೆ. ರಾಮದೇವರ ಪೂಜೆ ಇಲ್ಲದೆ ಊಟ ಇಲ್ಲ, ಭೋಜನ ಇಲ್ಲ, ಭಿಕ್ಷೆ ಸ್ವೀಕಾರ ಇಲ್ಲ ಅಂತ ಹೇಳಿ 5 ದಿವಸ ಉಪವಾಸವಿದ್ದಾರೆ. ಹೀಗಾಗಿ ಈ ಕಾರಣದಿಂದಾಗಿ ಇದು ನ್ಯಾಯವಲ್ಲ, ಇದು ಅನ್ಯಾಯವಾಗಿ ಅವರನ್ನ ಬಂಧನಕ್ಕೆ ಒಳಗೆ ಮಾಡಿದ್ದೀರಿ. ಆದ್ದರಿಂದಾಗಿ ಮತ್ತೆ ನಮ್ಮಲ್ಲಿ ಈ ತರಹದ ಅನರ್ಥ, ಈ ತರಹದ ನಾಶ, ಪ್ರಜರ ನಾಶ ಆಗ್ತಾ ಇದೆ. ಆದ್ದರಿಂದಾಗಿ ಅವರಿಗೆ ಮತ್ತೆ ರಾಮದೇವರ ಪೂಜೆಯಾಗುವಂತೆ ನಾವು ವ್ಯವಸ್ಥೆ ಮಾಡಿದರೆ ಆವಾಗ ಭಿಕ್ಷಾ ಸ್ವೀಕಾರ ಮಾಡ್ತಾರೆ. ಭಿಕ್ಷಾ ಸ್ವೀಕಾರ ಆದರೆ ನಮ್ಮಲ್ಲಿಯೇ ಈ ನಾಶ ನಿಲ್ತದೆ. ಇಲ್ಲೇ ಹೋದ್ರೆ ಈ ನಾಶ ಇಲ್ಲಿಗೆ ನಿಲ್ಲೋದಿಲ್ಲ, ಈ ಮರಣ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಅವರು ಹೇಳ್ತಾರೆ. ಒಳ್ಳೆಯವನಾಗಿದ್ದ. ಅವರೇ ಸೈನಿಕರ ಮಾತನ್ನ ಕೇಳಿ ಮತ್ತೆ
ಹೌದು, ಅಲ್ಲಿಂದ ಪ್ರಾರಂಭವಾಗಿದೆ. ಅಲ್ಲಿಂದ ಮರವರಾಜನಿಂದ ಇಲ್ಲಿ ಒಟ್ಟಾರೆ ಹೀಗೆ ಪ್ರಾರಂಭವಾಗ್ತಾ ಇದೆ. ಹೌದಾ? ಹೇಳ್ತಾರೆ. ಅವ್ರು ಇವ್ರಿಗೆ ಹೇಳೋದಿಲ್ಲ. ಈ ತುರುಷ್ಕ ರಾಜ ಮುರಾರಿ ರಾಜನ ಆ ದೇಶವನ್ನ ಆಕ್ರಮಣ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಅದಾಗೋದಿಲ್ಲ. ಅಲ್ಲಿಯೇ ಮತ್ತೊಬ್ಬ ಬ್ರಾಹ್ಮಣ ಬಂದು ನೀವು ಸತ್ಯಬೋಧರನ್ನು ನಿಗ್ರಹ ಮಾಡಿದರೆ ಮುರಾರಿ ರಾಜ ಈ ದೇಶ ನಮಗೆ ವಶವಾಗ್ತದೆ ಅಂತ ಅವನು ಹೇಳ್ತಾನೆ. ಅವನು ಮರವರಾಜನನ್ನು ಸೋಲಿಸಿ ಆ ಸಂಪತ್ತನ್ನೆಲ್ಲ ಇವನು ಪಡಿತಾನೆ. ಇವನೊಂದು ಕಡೆಗೆ ಸೇರಿಸ್ತಾನೆ. ಆವಾಗ ಇವರನ್ನು ನಿರ್ಬಂಧನೆ ಮಾಡ್ತಾನೆ. ನಿರ್ಬಂಧನ ಮಾಡಿದ್ದಕ್ಕಾಗಿ ಅವನ ಸೈನ್ಯದಲ್ಲಿ ಈ ತರಹದ ಅನರ್ಥ ಆಗ್ತಾ ಇದೆ. ಸೇವಿಕಾ ಜನತಾ ಯಾಸ್ಯ ಉಪಯಾಮಾಪ್ತ್ಯಾದ್ಯ ಮಂಗಲ ಭವತ್ಯೇವಂ ಬಾಧಿಕಾಶೋ ಉಪಯಾಮಾಪ್ತ್ಯಾದ್ಯ ಮಂಗಲ ಉಪಯಮಾಪ್ತ್ಯಾದ್ಯ ಮಂಗಲ ಸೇವಿಕಾ ಜನತಾಯಾಸ್ಯೋಪಮಯಾಪ್ತ್ಯಾದ್ಯ ಮಂಗಲ ಭವತ್ಯೇವಂ ಬಾಧಿಕಾಶೋಪಮಯಾಪ್ತ್ಯಾದ್ಯ ಮಂಗಲ. ಸೇವಿಕಾ ಜನತಾ ಯಾ ಅಸ್ಯ ಉಪಯಮಾಪ್ತ್ಯಾದ್ಯ ಮಂಗಲ ಭವತಿ ಏವಂ ಬಾಧಿಕಾ ಆಶು ಉಪಯಮಾಪ್ತ್ಯಾದ್ಯ ಮಂಗಲ. ಎರಡು ಕಡೆಗೆ ಒಂದೇ ಪದ ಇದೆ, ಉಪಯಮಾಪ್ತ್ಯಾದ್ಯ ಮಂಗಲ. ಆದ್ರೆ ಅರ್ಥ ಬೇರೆ. ಕ್ರಿಯಾಪದ ಆಶು ಕ್ರಿಯಾಪದನ ಭವತಿ. ಕಾ ಭವತಿ? ಉಪಯಮಾಪ್ತ್ಯಾದ್ಯ ಮಂಗಲ ಭವತಿ. ಕಥಂ? ಆಶು ಕಾ ಉಪಯಮಾಪ್ತ್ಯಾದ್ಯ ಮಂಗಲ ಭವತಿ? ಬಾಧಿಕಾ. ಕಥಂ? ಏವಂ. ಪುನಃ ಮತ್ತೊಂದ್ಸಲ ಭವತಿ ಅಂತ ಇಟ್ಕೊಳ್ಳೋ. ಕಾ ಭವತಿ? ಉಪಯಮಾಪ್ತ್ಯಾದ್ಯ ಮಂಗಲ ಭವತಿ. ಕಥಂ? ಅಲ್ಲಿಯೂ ಆಶು. ಕಾ ಜನತಾ. ಜನತಾ ಯಾ ಜನತಾ. ಕಥಂ ಭೂತಾ ಜನತಾ? ಸೇವಿಕಾ. ಕಸ್ಯ? ಅಸ್ಯ. ಯಾ ಅಸ್ಯ. ಅದು ಯಾ ಅಸ್ಯ. ಅಸ್ಯ ಸತ್ಯಬೋಧ ತೀರ್ಥರ ಸೇವಿಕಾ ಸೇವೆ ಮಾಡುವ ಯಾ ಜನತ ಯಾವ ಜನರ ಸಮೂಹವು ಆಶು ಶೀಘ್ರವಾಗಿ ಉಪಯಮಾಪ್ತ್ಯಾದ್ಯ ಮಂಗಲ. ಉಪಯಮ ಅಂತಂದ್ರೆ ವಿವಾಹ ಅಂತ ಅರ್ಥ. ಉಪಯೇಮೆ ಉಪಯಾತಿ ವಿವಾಹವಾಗುತ್ತಾನೆ. ಉಪಯೇಮೆ ವಿವಾಹವಾದನು. ಉಪಯಮ ಅಂದ್ರೆ ವಿವಾಹ ಅಂತ ಅರ್ಥ. ಉಪಯಮದ ಆಪ್ತಿ, ಉಪಯಮದ ಪ್ರಾಪ್ತಿ, ವಿವಾಹದ ಪ್ರಾಪ್ತಿ. ಆದ್ಯ ಅಂತ ಬಿಡಿಸ್ಕೊಳ್ಬೇಕಿಲ್ಲಿ. ಉಪಯಮದ ಪ್ರಾಪ್ತಿಯೇ ಆದ್ಯ ಮೊದಲಾದ ಮಂಗಲ, ಮಂಗಲ ಫಲವುಳ್ಳದ್ದು ಭವತಿ ಆಗುತ್ತದೆ. ಏವಂ ಅದೇ ರೀತಿಯಾಗಿ ಬಾಧಿಕಾ ಅವರನ್ನ ಬಾಧಿಸುವ ಯಾ ಜನತಾ ಯಾವ ಜನರ ಸಮೂಹವಿದೆಯೋ ಸಾ ಅದು ಆಶು ಶೀಘ್ರವಾಗಿ ಉಪಯಮಾಪ್ತ್ಯಾದ್ಯ ಮಂಗಲ. ಉಪಯಮ ಅಂದ್ರೆ ಯಮನ ಹತ್ತಿರ ಅಂತ ಅರ್ಥ. ಇಲ್ಲಿ ಮದುವೆ ಅಲ್ಲ. ಉಪಯಮ ಯಮನ ಹತ್ತಿರ ಪ್ರಾಪ್ತಿ ಹೋಗೋದು. ಉಪಯಮದ ಆಪ್ತಿ ಯಮನ ಹತ್ತಿರ ಹೋಗುವುದು. ಆದಿ ಅಂತ ಬಿಡಿಸ್ಕೊಳ್ಳೋದು. ಇಲ್ಲಿ ಆದ್ಯ ಅಲ್ಲ, ಮೊದಲನೇದ್ದು ಆದ್ಯ, ಇಲ್ಲಿ ಆದಿ. ಹೇಗೆ ಇದನ್ನು ಹೊಂದಿಸಿದ್ದಾರೆ ನೋಡ್ರಿ. ಸತ್ಯಬೋಧರ ವಿಜಯದಲ್ಲಿ ಸತ್ಯಬೋಧರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ಉಪಯಮಾಪ್ತ್ಯಾದ್ಯ ಮಂಗಲ, ಉಪಯಮಾಪ್ತ್ಯಾದಿ ಅಮಂಗಲ. ಯಮನ ಹತ್ತಿರ ಹೋಗುವುದೇ ಮೊದಲಾದ ಅಮಂಗಲ ಫಲವುಳ್ಳದ್ದು ಭವತಿ ಆಗುತ್ತದೆ. ಆದರೆ ಅವರು ಅಷ್ಟು ಚೆನ್ನಾಗಿ ಆ ಸೇವಕರ ತಿಳಿಸ್ತಾರೆ. ಸತ್ಯಬೋಧ ತೀರ್ಥರ ಸೇವೆ ಯಾರು ಮಾಡ್ತಾರೆ ಅವರಿಗೆ ವಿವಾಹವೇ ಮೊದಲಾದ ಸತ್ಫಲಗಳು ಅವರಿಗೆ ಸಿದ್ಧಿಸ್ತವೆ. ಯಾರು ಸತ್ಯಬೋಧರಿಗೆ ಬಾಧೆಯಾಗುವಂತೆ ಪೀಡೆಯಾಗುವಂತೆ ನಡೆದುಕೊಳ್ತಾರೆ ಅವರಿಗೇನಾಗ್ತದೆ? ಮರಣ, ಉಪಯಮ, ಯಮನ ಹತ್ತಿರ ಹೋಗುವುದೇ ಮೊದಲಾದ ಅನಿಷ್ಟಗಳ ಫಲ ಅವರಿಗಾಗ್ತದೆ, ಅಮಂಗಲ ಫಲ ಅವರಿಗಾಗ್ತದೆ. ಇದು ನಿಶ್ಚಿತ. ಅದೇ ಆಗಿದೆ. ಈಗ ಯಾರವರ ಸೇವೆ ಮಾಡಿದ್ದಾರೆ ಅವರಿಗೆ ವಿವಾಹ, ಸಂತಾನ ಮುಂತಾದ ಸತ್ಫಲಿತಗಳು ಅವರಿಗೆ ಸಿಕ್ಕಿದೆ. ಯಾರವರಿಗೆ ಪೀಡೆ ಕೊಟ್ಟಿದ್ದಾರೆ ಅವರಿಗೆ ಈ ತರಹದ ಅಮಂಗಲಗಳಾಗಿವೆ.
ಆದ್ದರಿಂದಾಗಿ ನಾವು ಅವರಿಗೆ ಪೀಡೆ ಕೊಡೋದು ಬೇಡ, ಇನ್ನು ಮೇಲೆ ಅವರ ಸೇವೆಯನ್ನ ಮಾಡೋಣ, ಎಲ್ಲ ಒಳ್ಳೆಯದಾಗ್ತದೆ ಅಂತ ಆ ಜನರು ಹೇಳ್ತಾ ಇದ್ದಾರೆ. ನೋಡ್ರಿ, ಹಿತಚಿಂತಕರಿಗೆ ಕೇಳಿದ ಹಿತವನ್ನ ಹೇಳ್ತಾ ಇದ್ದಾರೆ, ಇದು ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಭೋಜನಂ ಭೋಜನೇಶಾಸ್ಮಿನ್ ಜಹತೀತಃ ಪರಂ ಯತೋ ತ್ವಮಿವ ಸಂಶಯಂ ಸರ್ವೇ. ಮುಂದೆ ಸೂಂಜಸಾ ಜಹತೀಹತೆ ಭೋಜನಂ ಭೋಜನೇಶಾಸ್ಮಿನ್ ಜಹತೀತಃ ಪರಂ ಯತೋ ತ್ವಮಿವ ಸಂಶಯಂ ಸರ್ವೇ ಸೂಂಜನಾ ಜಹತೀಹತೆ. ಭೋಜನಂ ಭೋ ಜನೇಶ ಅಸ್ಮಿನ್ ಜಹತಿ ಇತಃ ಪರಂ ಯತೌ ತ್ವಂ ಇವ ಅಸಂಶಯಂ ಸರ್ವೇ ಅಸೂಂ, ಅಲ್ಲಿ ಬಿಡಿಸ್ಕೊಳ್ಬೇಕು, ಅಸೂಂ ಜನಾಃ ಜಹತಿ ಇಹ ತೇ. ಕ್ರಿಯಾಪದ ಜಹತಿ, ಓಹತ್ಯಾಗೆ ಲಿಟ್ಲಕಾರ ಬಹುವಚನ, ಅದು ಜಹತಿ ಅಂದ್ರೆ ಪರಿತ್ಯಜಿಸುತ್ತಾರೆ. ಕಾನ್ ಜಹತಿ, ಅಸೂನ್ ಜಹತಿ. ಕೆ ಯಾರು? ಸರ್ವೇ ಜನಾಃ. ಕಸ್ಯ ತೇ, ತೇ ಅದು ಬಹುವಚನನೂ ಹೌದು, ಷಷ್ಠಿ ಏಕವಚನನೂ ಹೌದು. ತವ ತೇ ಇವಯೋ ವಾಮ್, ಎರಡು ರೂಪ ಇದೆ, ತವ ಅನ್ನೋದು ತೇ ಅನ್ನೋದು, ಎರಡು ಷಷ್ಠಿ ಏಕವಚನ. ತೇ. ಕಹ ಇವ, ತ್ವಂ ಇವ. ಕಥಂ, ಅಸಂಶಯಂ, ಇನ್ನೊಂದು ಕ್ರಿಯಾಪದ ಅದೇ ಜಹತಿ ಅನ್ನೋದು. ಕಿಂ ಜಹತಿ, ಭೋಜನಂ. ಕದಾ, ಅಲ್ಲ ಅದು ಕ್ರಿಯಾಪದ ಅಲ್ಲ, ಸಪ್ತಮಿ ಏಕವಚನ ಅದು. ತ್ಯಜತಿ ಅನ್ನೋದು, ತ್ಯಜನ್ ಶಬ್ದ ಸಪ್ತಮಿ ಏಕವಚನ. ಕಸ್ಮಿನ್ ಸತಿ ತ್ಯಜತಿ ಸತಿ. ಕಿಂ ಭೋಜನಂ. ಕದಾ, ಇತಃ ಪರಂ. ಕಸ್ಮಿನ್, ಕಥಂ ಭೂತೆ, ಅಲ್ಲ ಯತೌ. ಕಿಂ ಸಂಬುದ್ಧ್ಯ ಉಚ್ಯತೆ, ಭೋಜನೇಶ. ಭೋಜನೇಶ, ಪ್ರಜೆಗಳಿಗೆ ಒಡೆಯನಾದ ಹೇ ರಾಜನೇ, ಅಸ್ಮಿನ್ ಇಂಥ ಸಾಮರ್ಥ್ಯ ಇರುವ ಯತೌ ಸತ್ಯಬೋಧ ತೀರ್ಥರು, ಇತಃ ಪರಂ ಇನ್ನು ಮುಂದೆ, ಭೋಜನಂ ಭಿಕ್ಷೆಯನ್ನು, ಪರಿತ್ಯಜತಿ ಸತಿ ಪರಿತ್ಯಜಿಸಿದ್ದೇ ಆದರೆ, ಅಸಂಶಯಂ ನಿಸ್ಸಂದೇಹವಾಗಿ, ತ್ವಂ ಇವ ನಿನ್ನಂತೆ, ತೇ ನಿನ್ನ, ಸರ್ವೇ ಜನಾಃ ಎಲ್ಲ ಜನರು, ಅಸೂನ್ ಪ್ರಾಣಗಳನ್ನು, ಜಹತಿ ಪರಿತ್ಯಜಿಸುತ್ತಾರೆ. ಅವರ ಹಿತಚಿಂತಕರ ಹೇಳ್ತಾರೆ, ಇನ್ನು ಮೇಲೆ ಏನು ನೀನು ರಾಜ ಇರಬಹುದು, ಜನರಿಗೆ ಒಡೆಯ ಇರಬಹುದು, ಆದರೆ ಸತ್ಯಬೋಧನ ಸಾಮರ್ಥ್ಯ ಅತಿ ವಿಶಿಷ್ಟವಾಗಿದೆ. ಅಂಥ ಮಹಾನುಭಾವರು, ಮಹಾಸಮರ್ಥರು ಇನ್ನು ಮುಂದೆ ಏನಾದರೂ ಭಿಕ್ಷಾ ಸ್ವೀಕಾರ ಮಾಡಲಿಲ್ಲ, ಉಪವಾಸ ಇದ್ದಾರೆ ಅಂತಾದರೆ ಯಾವ ಸಂದೇಹವೂ ಇಲ್ಲ, ನಿನ್ನಂತೆ ನಿನ್ನ ಜನರೂ ಕೂಡ ಮೃತರಾಗ್ತಾರೆ. ನೀನ್ ಸತ್ತು ಹೋಗ್ತಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ, ನಿನ್ನಂತೆ ನಿನ್ನ ಜನರೆಲ್ಲರೂ ಕೂಡ ಸತ್ತು ಹೋಗ್ತಾರೆ, ಮೃತರಾಗ್ತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನೀವಿರಬೇಕು, ಇದಕ್ಕೆ ಉಪಾಯವನ್ನು ನೀವು ಮಾಡಲೇಬೇಕು, ಅನುಷ್ಠಾನ ಮಾಡಲೇಬೇಕು ಅಂತನ್ನೋದನ್ನ ಅವರು ತಿಳಿಸ್ತಾರೆ. ನೋದನೇನಾಪಿ ನೇದಾನೀಂ ಸಭವೇದೋದನಾದನೀ ಆಪನ್ನೋ ಭವತೋತೀವ ಸಂಪನ್ನೋ ಯತಿರಾಡ್ಯತಃ. ನೋದನೇನಾಪಿ ನೇದಾನೀಂ ಸಭವೇದೋದನಾದನೀ ಆಪನ್ನೋ ಭವತೋತೀವ ಸಂಪನ್ನೋ ಯತಿರಾಡ್ಯತಃ. ನೋದನೇನ ಅಪಿ ನ ಇದಾನೀಂ ಸಹ ಭವೇತ್ ಓದನಾದನಿ ಆಪನ್ನಃ ಭವತಃ ಅತಿ ಇವ ಸಂಪನ್ನಃ ಯತಿರಾಡ್ಯತಃ. ನ ಭವೇತ್, ಕಾನಿ ನ ಭವೇತ್ ಅಲ್ಲ, ಕಹ ನ ಭವೇತ್, ಕಹ ನ ಭವೇತ್. ಅದು ಸರಿ.
ಓದನಾದನೀ ನಭವೇ. ಕಹ ಯಾರು? ಸಹ ಯತಿರ. ಕಥಂ ಭೂತಃ? ಕಥಂ ಭೂತಃ? ಸಂಪನ್ನಃ. ಪುನಃ ಕಥಂ ಭೂತಃ? ಆಪನ್ನಃ. ಕಥಂ ಆಪನ್ನಃ? ಅತೀವ ಆಪನ್ನಃ. ಕಸ್ಮಾತ್? ಭವತಃ. ಯತಃ ಭವತಃ. ಸಂಪನ್ನಃ ಸಕಲ ಸಂಪದ್ಯುಕ್ತರಾದ ಸಹ ಯತಿರಾಜರಾದ ಸತ್ಯಬೋಧ ತೀರ್ಥರು, ಯತಃ ಭವತಃ ಯಾವ ನಿನ್ನಿಂದ, ಅತೀವ ಅತಿಶಯವಾಗಿ, ಆಪನ್ನಃ ಆಪತ್ತಿಗೆ ಒಳಗಾಗಿದ್ದಾರೆ, ತತಃ ಆದ್ದರಿಂದಾಗಿ, ಇದಾನೀಂ ಅವರ ನಿರ್ಬಂಧ ಮಾಡಿದ ಈ ಅವಸ್ಥೆಯಲ್ಲಿ, ನೋದನೇನ, ನೋದನ ಅಂದ್ರೆ ಪ್ರೇರಣ ಅಂತ ಅರ್ಥ, ಭಿಕ್ಷೆಯನ್ನು ಸ್ವೀಕರಿಸಿರಿ ಎಂಬ ಪ್ರೇರಣೆಯಿಂದಲೂ ಓದನಾನಿ ಓದನಾದನಿ ಭೋಜನ ಸ್ವೀಕರಿಸುವವರು ನ ಭವೇತ್ ಆಗಿಲ್ಲ. ಅದೇನಾಗಿದೆ ಅಂತಂದ್ರೆ, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಭಿಕ್ಷೆ ಸ್ವೀಕಾರ ಮಾಡಿ ಅಂತ ನೀವು ಹೇಳಿದ್ದೀರಿ. ನೀವು ಹೇಳಿದರೂ ಕೂಡ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ? ಸಂಸ್ಥಾನ ಪೂಜೆ ಇಲ್ಲ ಅಂತ ಅನ್ನೋದಕ್ಕಾಗಿ ಭಿಕ್ಷಾ ಸ್ವೀಕಾರವನ್ನ ಅವರು ಮಾಡ್ತಾ ಇಲ್ಲ. ಆಪತ್ತಿಗೆ ಒಳಗಾಗಿದ್ದಾರೆ ನಿಮ್ಮಿಂದ. ಆದ್ದರಿಂದ ಭಿಕ್ಷಾ ಸ್ವೀಕಾರ ಮಾಡ್ತಾ ಇಲ್ಲ. ಆದ್ದರಿಂದ ಈ ತರಹದ ಅನರ್ಥ, ಈ ತರಹದ ಆಪತ್ತು ನಮಗೆ ಬರ್ತಾ ಇದೆ. ಇನ್ನೊಬ್ಬರಿಗೆ, ಮಹಾನುಭಾವರಿಗೆ ಆಪತ್ತಾಗಲಿ ಅಂತ ಯಾರು ಮಾಡ್ತಾರೆ, ಇನ್ನೊಬ್ಬರಿಗೆ ಆಪತ್ತುಗಳು ಒದಗಿ ಬರುವಂತೆ ಯಾರು ಮಾಡ್ತಾರೆ, ಅವರಿಗೆ ಆಪತ್ತುಗಳು ಹೆಚ್ಚಾಗಿ ಬರ್ತವೆ ಅನ್ನೋ ವಿಚಾರವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸಂಪ್ರತಿ ಪ್ರಥಮಂ ತಸ್ಮೈ ಭೂತಾನಿ ಪ್ರಹಿಣು ಪ್ರಭೋ ಫಲಾನಿ ಪ್ರಾಣಿಭಿಃ ಸಾಕಂ ಪ್ರಾಣಾನ್ ಪುಷ್ಣಾತು ಸಸ್ವಕೈಃ. ಸಂಪ್ರತಿ ಪ್ರಥಮಂ ತಸ್ಮೈ ಭೂತಾನಿ ಪ್ರಹಿಣು ಪ್ರಭೋ ಫಲಾನಿ ಪ್ರಾಣಿಭಿಃ ಸಾಕಂ ಪ್ರಾಣಾನ್ ಪುಷ್ಣಾತು ಸಸ್ವಕೈಃ. ಸಂಪ್ರತಿ ಪ್ರಥಮಂ ತಸ್ಮೈ ಭೂತಾನಿ ಪ್ರಹಿಣು ಪ್ರಭೋ ಫಲಾನಿ ಪ್ರಾಣಿಭಿಃ ಸಾಕಂ ಪ್ರಾಣಾನ್ ಪುಷ್ಣಾತು ಸಹ ಸ್ವಕೈಃ. ಪುಷ್ಣಾತು ಕಾನ್ ಪೃಷ್ಣಾತು? ಪ್ರಾಣಾನ್ ಪುಷ್ಣಾತು. ಕಥಂ? ಸಾಕಂ ಕೈಃ ಪ್ರಾಣಿಭಿಃ. ಕಥಂ ಭೂತೈಃ? ಸ್ವಕೈಃ. ಕಹ? ಸಹ. ಇನ್ನೊಂದು ಕ್ರಿಯಾಪದ ಇದೆ, ಪ್ರಹಿಣು ಅಂತ ಅನ್ನೋದು. ಕಾನಿ ಪ್ರಹಿಣು ಅಲ್ಲ, ವಿಶೇಷಣ ಅದು. ಫಲಾನಿ. ಕಥಂ ಭೂತಾನಿ? ಭೂತಾನಿ ಕಸ್ಮೈ? ಕದಾ ಅಲ್ಲ, ಕದಾ? ಪ್ರಥಮಂ. ಪುನಃ ಕದಾ? ಸಂಪ್ರತಿ. ಹೇ ಪ್ರಭೋ, ಹೇ ರಾಜನೇ, ಸಂಪ್ರತಿ ಈಗ, ಪ್ರಥಮಂ ಮೊದಲಿಗೆ, ತಸ್ಮೈ ಯತಿರಾಜರಾದ ಸತ್ಯಬೋಧ ತೀರ್ಥರಿಗೆ, ಭೂತಾನಿ ಪವಿತ್ರವಾದ, ಫಲಾನಿ ಮಾವು ಬಾಳೆ ಮುಂತಾದ ಹಣ್ಣುಗಳನ್ನು, ಪ್ರಹಿಣು ಕಳುಹಿಸಿಕೊಡು, ಸಹ ಯತಿರಾಜರು, ಸ್ವಕೈಹಿ ತಮ್ಮ ಪ್ರಾಣಿಭಿಹಿ ಜನರಿಂದ, ಸಾಕಂ ಕೂಡಿಕೊಂಡು, ಪ್ರಾಣಾನ್ ಪ್ರಾಣಗಳನ್ನು, ಪುಷ್ಣಾತು ರಕ್ಷಿಸಿಕೊಳ್ಳಲಿ. ರಾಜರಿಗೆ ಸಂಬೋಧನೆ ಮಾಡಿ ಹೇಳ್ತಾರೆ, ರಾಜ ಈಗಿಂದೀಗಲೇ ಮೊದಲಿಗೆ ನೀನು ಮಾಡೋ ಕರ್ತವ್ಯ ಏನು ಅಂತಂದ್ರೆ, ಪವಿತ್ರವಾದ, ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ, ಮಾವು ಬಾಳೆ ಮುಂತಾದ ಹಣ್ಣುಗಳೇನಿವೆ ಅಲ್ಲ, ಆ ಹಣ್ಣುಗಳನ್ನ ನೀನವರಿಗೆ ಕಳಿಸಿಕೊಡು. ನೀನು ತುರುಷ್ಕ ರಾಜ ಅಲ್ಲ, ಹೀಗಾಗಿ ಪೂತ ಪವಿತ್ರ ಅಂತ ಹೇಳ್ತಾ ಇದ್ದಾರೆ. ಅಪವಿತ್ರವಾದ ಹಣ್ಣುಗಳು ಬೇಡ, ಪವಿತ್ರವಾದ ಹಣ್ಣುಗಳನ್ನ ಶುದ್ಧರಾದ ವ್ಯಕ್ತಿಗಳಿಂದ ಅವರಿಗೆ ನೀನು ಕಳಿಸಿಕೊಡಬೇಕು. ಕಳಿಸಿಕೊಟ್ಟಾಗ ಅವರು ಆ ಹಣ್ಣುಗಳಿಂದ ಅವುಗಳನ್ನು ನೈವೇದ್ಯ ಮಾಡಿ, ತಮ್ಮ ಜನರೇನಿದ್ದಾರೆ ಆ ತಮ್ಮ ಜನರಿಗೆ ಆ ಹಣ್ಣುಗಳನ್ನು ಕೊಟ್ಟು ಅವುಗಳನ್ನ ಆಹಾರವನ್ನಾಗಿ ಸ್ವೀಕರಿಸಿ ತಮ್ಮ ಪ್ರಾಣಗಳನ್ನ ರಕ್ಷಿಸಿಕೊಳ್ತಾರೆ. ಮೊದಲಿಗೆ ಅವರ ಪ್ರಾಣಗಳು ಅವರಿಗೆ ರಕ್ಷಿತವಾದರೆ ನಮ್ಮ ಜನರ ಪ್ರಾಣ ಉಳಿತದೆ, ಇಲ್ಲದೆ ಹೋದರೆ ಉಳಿಯೋದಿಲ್ಲ. ಯದ್ಯಪಿ ಸತ್ಯಬೋಧ ತೀರ್ಥರು ಆ ಹಣ್ಣುಗಳನ್ನು ಸ್ವೀಕಾರ ಮಾಡೋದಿಲ್ಲ, ಆದರೆ ಅವರು ತಮ್ಮ ಶಿಷ್ಯರಿಗೆ ಕೊಡ್ತಾರೆ. ಬಹಳ ದಿವಸವಾಯಿತು ಉಪವಾಸ ಇದ್ದೀರಿ, ಉಪವಾಸ ಇರೋದು ಬೇಡ, ನಾನಿರ್ತೇನೆ ಉಪವಾಸ, ನೀವು ಫಲಗಳನ್ನು ಸ್ವೀಕಾರ ಮಾಡ್ರಿ
ನೋಡ್ರಿ, ಯತಿಗಳು ಸ್ವಾಮಿಗಳು ಉಪವಾಸ ಇದ್ದಾರೆ ಅಂತ ಹೇಳಿ ಪರಿವಾರ ಜನ ಎಲ್ಲ ಉಪವಾಸಕ್ಕೆ ಕೂತು ಬಿಟ್ಟಿದ್ದಾರೆ. ಎಂಥ ಭಕ್ತರು ಎಂಥ ಸೇವಕರಿದ್ರು ಮಠದಲ್ಲಿ ಅಂತ ಅನ್ನೋದನ್ನ ನಾವು ತಿಳಿಯಬಹುದಾಗಿದೆ. ಈ ರೀತಿಯಾಗಿ ಆ ಹಿತಚಿಂತಕರೆಲ್ಲ ಹೇಳ್ತಾರೆ. ಅಯಂ ತ್ವಯಾರ್ಚಿತಸ್ಯ ಸತ್ಪ್ರಿಯಸ್ಯ ಪಾಣಿಪದ್ಮಭೋಃ ಮುರಾರಿ ಮಾತ್ರ ದೇಶಿಕಃ ನ ಕಿಂತು ಸರ್ವದೇಶಿಕಃ. ಅಯಂ ತ್ವಯಾರ್ಚಿತಸ್ಯ ಸತ್ ಪ್ರಿಯಸ್ಯ ಪಾಣಿಪದ್ಮಭೋಃ ಮುರಾರಿ ಮಾತ್ರ ದೇಶಿಕಃ ನ ಕಿಂತು ಸರ್ವದೇಶಿಕಃ. ಅಯಂ ತ್ವಯಾ ಅರ್ಚಿತಸ್ಯ ಸತ್ಪ್ರಿಯಸ್ಯ ಪಾಣಿಪದ್ಮಭೋಃ ಮುರಾರಿ ಮಾತ್ರ ದೇಶಿಕಃ ನ ಕಿಂತು ಸರ್ವದೇಶಿಕಃ. ಕ್ರಿಯಾಪದ ಯಾವುದು? ಯಾವುದೂ ಇಲ್ಲ. ಹೌದು, ಭವತಿ ಅಂತ ಅನ್ನೋದ ಇಟ್ಕೊಳ್ಬೇಕು. ಅಯಂ ಈ ಸತ್ಯಬೋಧ ತೀರ್ಥರು ತ್ವಯಾ ಅರ್ಚಿತಸ್ಯ ನಿಮ್ಮಿಂದ ಅರ್ಚಿತರಾದ ನಿಮ್ಮಿಂದ ಪೂಜಿತರಾದ ಸತ್ಪ್ರಿಯಸ್ಯ ಸತ್ಯಪ್ರಿಯ ತೀರ್ಥರ ಪಾಣಿ ಪದ್ಮಭೋಹು ಪಾಣಿ ಕರ ಪದ್ಮ ಕಮಲ ಭೂಹು ಸಂಜಾತರಾಗಿದ್ದಾರೆ. ಆದ್ದರಿಂದ ಮುರಾರಿ ಮಾತ್ರ ದೇಶಿಕ ನ, ದೇಶಿಕ ಅಂದ್ರೆ ಗುರುಗಳು ಅಂತ ಅರ್ಥ, ಉಪದೇಶಕ ಅಂತ ಅರ್ಥ. ದೇಶಿಕ ಉಪದೇಶಕ ಗುರು ಅಂತ ಅರ್ಥ. ಮುರಾರಿ ಮಾತ್ರ ದೇಶಿಕ ನ, ಮುರಾರಿ ರಾಜನಿಗಷ್ಟೇ ಗುರುಗಳಲ್ಲ, ಕಿಂತು ಸರ್ವದೇಶಿಕ ಎಲ್ಲರಿಗೂ ಗುರುಗಳಾಗಿದ್ದಾರೆ. ಬಹಳ ಮಹತ್ವದ ಶ್ಲೋಕ. ಆ ತುರುಷ್ಕ ರಾಜನ ಸೇವಕ ಜನರು ಹೇಳುವ ಶ್ಲೋಕ. ಸತ್ಯಬೋಧ ತೀರ್ಥರ ಮಹಿಮೆ ಏನು, ಯಾರಿಗೆ ಗುರುಗಳವರು ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಯಾರಂತ ತಿಳ್ಕೊಂಡಿದ್ದೀರಿ ಸತ್ಯಬೋಧ ತೀರ್ಥರನ್ನು ನೀವು? ಗೊತ್ತಿಲ್ಲ ಅವನಿಗೆ, ಪಾಪ ರಾಜನಿಗೆ. ಯಾವ ಸತ್ಯಪ್ರಿಯ ತೀರ್ಥರನ್ನು ನೀವು ಪೂಜೆ ಮಾಡಿದಿರಲ್ಲ, ನೀವು ಆರಾಧನೆ ಮಾಡಿದಿರಲ್ಲ, ಆರಾಧನೆ ಮಾಡಿ ಅವರ ಆಶೀರ್ವಾದವನ್ನು ನೀವು ಪಡೆದಿದ್ದೀರಲ್ಲ, ಅಂಥ ಸತ್ಯಪ್ರಿಯ ತೀರ್ಥರ ಕರಕಮಲ ಸಂಜಾತರೇ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ನಿಮಗೆ ಆ ಜ್ಞಾನ ಇಲ್ಲ, ಈಗ ಗೊತ್ತಿಲ್ಲ ನಿಮಗೆ ಅನ್ನೋದಕ್ಕಾಗಿ ನೀವು ನಿಮ್ಮ ಸೇವಕರನ್ನು ಕಳಿಸಿ ಅವರನ್ನು ನಿರ್ಬಂಧ ಮಾಡಿದ್ದೀರಿ. ಆದ್ದರಿಂದಾಗಿ ನಿಮ್ಮ ವಿಚಾರ ಏನಿದೆ ಈಗ? ಈ ಸತ್ಯಬೋಧ ತೀರ್ಥರು ಮುರಾರಿ ರಾಜನಿಗೆ ಗುರುಗಳು. ಮುರಾರಿ ರಾಜ ನಮ್ಮ ಶತ್ರು. ನಮ್ಮ ಶತ್ರುವಿನ ಗುರುಗಳು ನಮಗೆ ಹೇಗೆ ಹಿತಚಿಂತಕರಾಗ್ತಾರೆ, ನಮಗೆ ಹೇಗೆ ಗುರುಗಳಾಗ್ತಾರೆ, ನಮಗೆ ಹೇಗೆ ಮಾನ್ಯರಾಗ್ತಾರೆ ಅಂತ ಹೇಳಿ ನೀವು ಬಂಧನೆ ಮಾಡಿದ್ದೀರಿ. ಆದರೆ ಅವರು ಮುರಾರಿ ರಾಜನಿಗೆ ಇಷ್ಟೇ ಗುರುಗಳಲ್ಲ, ಎಲ್ಲರಿಗೂ ಗುರುಗಳು. ನಿನಗೆ ಗುರುಗಳು ಅಂತ ಅನ್ನಲಿಲ್ಲ. ಮುರಾರಿ ರಾಜನಿಗೆ ಅಷ್ಟೇ ಗುರುಗಳಲ್ಲ, ನಿಮಗೆ ಗುರುಗಳು ಅಂತ ಹೇಳಬೇಕು. ಆದರೆ ಹಾಗೆ ಹೇಳ್ತಾ ಇಲ್ಲ, ನಿಮ್ಮಂಥ ಎಲ್ಲರಿಗೂ ಗುರುಗಳು. ಹೀಗಾಗಿ ಜಗದ್ಗುರುಗಳವರು. ಆದ್ದರಿಂದಾಗಿ ನಾವು ಅವರ ಮಾನವನ್ನ ಮಾಡಲೇಬೇಕು ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದಲ್ಲದೆ ಸತ್ಯಪ್ರಿಯ ತೀರ್ಥರ ಕರಕಮಲ ಸಂಜಾತರು, ಅವರನ್ನು ನೀವು ಆರಾಧನೆ ಮಾಡಿದ್ರಿ, ಪೂಜೆ ಮಾಡಿದ್ರಿ, ಹೌದೋ ಅಲ್ಲ, ಅವರ ಶಿಷ್ಯರಿವರು ಅಂದಮೇಲೆ ಇವರು ನಿಮಗೆ ಗುರುಗಳೇ, ಗುರುಸ್ಥಾನೀಯರೇ. ಆದ್ದರಿಂದಾಗಿ ಅವರ ಆರಾಧನೆ ಮಾಡಲೇಬೇಕು ಅಂತ ಹೇಳಿ ಕೊನೆಗೆ ಮತ್ತೊಂದು ದಿವ್ಯವಾದ ಅಸ್ತ್ರವನ್ನ ಅವರು ಪ್ರಯೋಗ ಮಾಡ್ತಾರೆ. ಹೇಳುವವರು ಹೇಳ್ತಾರೆ ಮತ್ತೊಂದು ಮಾತನ್ನ. ಇದಂ ಗುರೋರಭೀತಿದ ತ್ವದಂಗುಲೀಯ ಕಾಂತಿಕಾ ತ್ವಯರ್ಪಿತೈತದಂತಿಕೆ ಅಧುನಾಸ್ತಿ ಪತ್ರಿಕಾಯತಃ. ಇದಂ ಗುರೋರಭೀತಿದ ತ್ವದಂಗುಲೀಯ ಕಾಂಕಿತಾ ತ್ವಯರ್ಪಿತೈತದಂತಿಕೆ ಅಧುನಾಸ್ತಿ ಪತ್ರಿಕಾಯತಃ. ಇದಂ ಗುರೋಹ, ಅಲ್ಲಿ ಬಿಡಿಸಿರ್ಬೇಕು, ಕೂಡಿಸ್ಬೇಕು ಅದನ್ನ. ಇದಂ ಗುರೋಹ ಅಭೀತಿದ ತ್ವದಂಗುಲೀಯ ಕಾಂಕಿತ ತ್ವಯ ಅರ್ಪಿತ ಏತದಂತಿಕೆ ಅಧುನಾ ಅಸ್ತಿ ಪತ್ರಿಕಾ ಯತಃ. ಅಸ್ತಿ ಅಂತ ಅನ್ನೋದು ಕ್ರಿಯಾಪದ. ಕಸ್ಮಿನ್ ಅಸ್ತಿ? ಏತದಂತಿಕೆ ಅಸ್ತಿ. ಕದಾ? ಅಧುನಾ. ಕಾ ಅಸ್ತಿ? ಸಾ ಪತ್ರಿಕಾ ಅಸ್ತಿ. ಕಥಂ ಭೂತ? ಅರ್ಪಿತ. ಕಸ್ಯ ಅರ್ಪಿತ? ಇದಂ ಗುರೋಃ ಅರ್ಪಿತ. ಕೇನ? ತ್ವಯಾ. ಕಥಂ ಭೂತ ಪತ್ರಿಕಾ? ಅಭೀತಿದ. ಪುನಃ ಕಥಂ ಭೂತ? ತ್ವದಂಗುಲೀಯ ಕಾಂಕಿತ.
ತ್ವದಂಗುಲೀಯ ಕಾಂಕಿತ, ನಿಮ್ಮ ಸಾಕ್ಷರ ಮುದ್ರೆಯಿಂದ ಅಂಕಿತವಾದ, ಅವರವರ ಹೆಸರಿರ್ತದಲ್ಲ, ಸಹಿ ಅಂತ ಅರ್ಥ, ಸಾಕ್ಷರ ಮುದ್ರಿಕ, ಅಕ್ಷರ ಸಹಿತವಾದ ಮುದ್ರಿಕ, ಯಾವುದ್ಯಾವುದೋ ಅಲ್ಲ, ನಿಮ್ಮ ಸಾಕ್ಷರ ಮುದ್ರೆಯಿಂದ ಅಂಕಿತವಾದ, ಚಿಹ್ನಿತವಾದ, ಅಭೀತಿದ, ಸರ್ವತ್ರ ಅಭಯಪ್ರದವಾದ ಯಾವ ಪತ್ರಿಕೆಯು ತ್ವಯ ನಿಮ್ಮಿಂದ ಇದಂ ಗುರೋಹೋ ಸತ್ಯಪ್ರಿಯ ತೀರ್ಥರಿಗೆ ಅರ್ಪಿತವಾಗಿತ್ತೋ ಸಾ ಆ ಪತ್ರಿಕೆಯು ತ್ವಯ ನಿಮ್ಮಿಂದ ಸಾ ಆ ಪತ್ರಿಕೆಯು ಅಧುನಾ ಈಗ ಏತದಂತಿಕೆ ಈ ಸತ್ಯಬೋಧ ತೀರ್ಥರ ಹತ್ತಿರ ಹಿ ಯಾವ ಕಾರಣ ಅಸ್ತಿ ಇದೆಯೋ ಅತಃ ಆದ್ದರಿಂದಲೂ ಕೂಡ ಈ ಸತ್ಯಬೋಧ ತೀರ್ಥರು ಜಗದ್ಗುರುಗಳಾಗಿದ್ದಾರೆ ಅಂತ ಅಭಿಪ್ರಾಯ. ಆದರೆ ಸತ್ಯಪ್ರಿಯರ ಕಾಲದಲ್ಲಿ ತುರುಷ್ಕರ ಹಾವಳಿ ಬಹಳ ಇತ್ತು. ಈಗಲೂ ಇದೆ, ಆಗಲೂ ಇದೆ, ಯಾವಾಗಲೂ ಇದೆ, ಇಲ್ಲಂತ ಅಲ್ಲ. ಆ ಕಾಲದಲ್ಲಿ ಈ ಮಹಾನುಭಾವ, ಈ ಯಾವನೇಶ, ಇವನ ಹೆಸರೇನು ಅಂತ ಉಲ್ಲೇಖ ಮಾಡಿಲ್ಲ, ಇತಿಹಾಸದಲ್ಲಿ ಹುಡುಕಾಡಬೇಕು. ಈ ಮ್ಲೇಚ್ಛರಾಜ ಏನಿದ್ದಾನಲ್ಲ, ಸತ್ಯಬೋಧ ತೀರ್ಥರ ಆ ಗುಣಗಳಿಗೆ ಮೆಚ್ಚಿ ಅವರ ಶಿಷ್ಯನಾದ, ಸತ್ಯಪ್ರಿಯ ತೀರ್ಥರ ಶಿಷ್ಯನಾದ. ಎಲ್ಲ ಕಡೆಗೆ ಹಾವಳಿ ಬಹಳ, ಹೀಗಾಗಿ ಸಂಚಾರ ಮಾಡೋ ಪ್ರಸಂಗವೇ ಇರಲಿಲ್ಲ ಅವಾಗ. ಆ ಸಂದರ್ಭದಲ್ಲಿ ಈ ಯವನರಾಜ ತನ್ನ ಸಹಿಯಿಂದ ಚಿಹ್ನಿತವಾದ ಒಂದು ಪತ್ರಿಕೆಯನ್ನ ಸತ್ಯಪ್ರಿಯ ತೀರ್ಥರಿಗೆ ಕೊಟ್ಟಿದ್ದ. ಆ ಪತ್ರ ತೋರಿಸಿ ಎಲ್ಲಿಯೂ ನಿಮಗೆ ಯಾರೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಆ ಪತ್ರಿಕೆಯನ್ನು ಕೊಟ್ಟಿದ್ದ. ರಾಜರ ಆ ತರಹದ ಪತ್ರಿಕೆಯನ್ನು ಹೊರಡಿಸ್ತಾ ಇರ್ತಾರೆ. ಈ ಪತ್ರಿಕೆ ಇದೆ ಅಂತ ಮೇಲೆ ಇವರಿಗೆಲ್ಲೂ ಹಿಡಲಿಕ್ಕಿಲ್ಲ, ಎಲ್ಲಿಯೂ ಯಾವುದೇ ರೀತಿಯಾದ ತೊಂದರೆ ಕೊಡೋ ಹಾಗಿಲ್ಲ ಅಂತ ಹೇಳಿ ಅದು ಶಾಸನ, ರಾಜಶಾಸನ. ಹೀಗಾಗಿ ರಾಜನ ಆ ಚಿಹ್ನೆಯಿಂದ ಅಂಕಿತವಾದ ಸಹಿಯಿಂದ ಅಂಕಿತವಾದ ಆ ಪತ್ರವನ್ನು ನೀವೇನು ಸತ್ಯಪ್ರಿಯ ತೀರ್ಥರಿಗೆ ಕೊಟ್ಟಿದ್ರಿ, ಹೀಗಾಗಿ ಅವರು ಯಾರ ಭಯವಿಲ್ಲದೆ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ರು ಸತ್ಯಪ್ರಿಯ ತೀರ್ಥರು. ಆ ಪತ್ರ ಈಗ ಸತ್ಯಬೋಧ ತೀರ್ಥರ ಹತ್ತಿರ ಇದೆ. ಆದ್ದರಿಂದಾಗಿ ನೀವು ಯಾವ ಸತ್ಯಪ್ರಿಯರಿಗೆ ಗುರುಗಳು ಅಂತನ್ನೋ ಭಾವನೆಯಿಂದ ಕೊಟ್ರಲ್ಲ, ಅವರ ಶಿಷ್ಯರೇ ಇವರು. ಹೀಗಾಗಿ ಇವರು ನಿಮ್ಮ ಗುರುಗಳೇ, ಇವರು ಜಗದ್ಗುರುಗಳು. ಆದ್ದರಿಂದಾಗಿ ಅವರಿಗೆ ಯಾವುದೇ ರೀತಿಯಾದ ತೊಂದರೆ, ಬಾಧೆ ಕೊಡಬಾರದು. ಇನ್ನೊಬ್ಬರಿಂದ ಪೀಡೆಯಾಗಬಾರದು ಅಂತ ನೀನು ಪತ್ರಿಕೆಯನ್ನು ಕೊಟ್ಟಿದ್ದಿ, ಆದರೆ ನಿನ್ನಿಂದಲೇ ಈಗ ಪೀಡೆಯಾಗ್ತಾ ಇದೆಯಲ್ಲ, ಅದು ಹೇಗೆ ಒಳ್ಳೆಯದಾಗ್ತದೆ ನಮಗೆ? ಆದ್ದರಿಂದ ನಮಗೆ ಈ ತರಹದ ತೊಂದರೆ ಆಗ್ತಾ ಇದೆ, ಹೇಗೋ ಮಾಡಿ ಅವರ ಮನಸ್ಸನ್ನು ನೀವು ಒಲಿಸಿಕೊಳ್ಳಬೇಕು ಅಂತ ಆ ಹಿತಚಿಂತಕರಾದ ಜನರು ರಾಜನಿಗೆ ತಿಳಿಸ್ತಾ ಇದ್ದಾರೆ.